ಬಲಗೈ ಸಮುದಾಯಗಳ ಒಕ್ಕೂಟ ಕಳೆದ 1 ವರ್ಷದಿಂದ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಬಂದಿದ್ದೇವೆ. ಈಗ ತುರ್ತಾಗಿ ಈ ಪತ್ರಿಕಾಗೋಷ್ಠಿಯ ಕರೆದಿದ್ದು ನಾವಿಲ್ಲಿ. ಈ ಪತ್ರಿಕಾಗೋಷ್ಠಿಗೆ ನಮ್ಮ ಶಿವಯೋಗಿ ಮಠದ ಉರ್ಲಿಂಗಿ ಗಡ್ಡಿ ಮಹಾಸ್ವಾಮಿಗಳಾದಂಥ ಜ್ಞಾನಪ್ರಕಾಶ್ ಸ್ವಾಮೀಜಿಗಳು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಅವರಿಗೆ ನಾನು ಇಲ್ಲಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಚಿತ್ರದುರ್ಗದ ಛಲವಾದಿ ಮಠದ ಬಸವನಾಗಿದೇವಿ ಸ್ವಾಮೀಜಿಗಳು ಬಂದಿದ್ದಾರೆ, ಅವ್ರಿಗೂ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಸಿದ್ದರಾಮ ಸ್ವಾಮೀಜಿ ಅವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ನಮ್ಮ ಸಮಾಜದ ಹಿರಿಯ ಮುಖಂಡರಾದಂಥ ಮಾನ್ಯ ಸಿದ್ಲಿಂಗಯ್ಯ ಸರ್ ಅವರು ಪತ್ರಿಕಾಗೋಷ್ಠಿಯನ್ನು ಅವರು ಕೂಡ ನಾನು ಸ್ವಾಗತಿಸ್ತೇನೆ. ಹಾಗೆ ನಮ್ಮ ಸಮಾಜದ ಹಿರಿಯರಾದಂಥ ಸನ್ಮಾನ್ಯ ಸಿದ್ದಾಪುರವನ್ನು ಕೂಡ ನಾನು ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಬಯಸ್ತಾ ಮಾನ್ಯ ಸ್ವಾಮೀಜಿ ಅವರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ. ಕರ್ನಾಟಕ ರಾಜ್ಯ ಬಲಗೈ ಸಮುದಾಯಗಳ ಒಕ್ಕೂಟದ ವತಿಯಿಂದ ವಿಶೇಷವಾಗಿ ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಆಯೋಜನೆ ಮಾಡಿದ್ದೇವೆ. ಕಾರಣ ಇಷ್ಟು ಬಂಧುಗಳೇ, ನಾಳೆ 24/4/2026 ನಡೀತಕ್ಕಂಥ ವಿಶೇಷ ಸಚಿವ ಸಂಪುಟದಲ್ಲಿ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ಅಂತಕ್ಕಂತಹ ಒಂದು ವಿಷಯವನ್ನು ಇಟ್ಟುಕೊಂಡು ನಾಳೆ ಒಂದು ಸಚಿವ ಸಂಪುಟ ನಡೀತಾ ಇದೆ. ಸಚಿವ ಸಂಪುಟದ ಮುಖ್ಯ ಉದ್ದೇಶ ಏನಂದ್ರೆ, ಒಳ ಮೀಸಲಾತಿಯನ್ನು ನಾವು ಜಾರಿ ಮಾಡಬೇಕು. ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಅಂತ ನಾವು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಹಾಕೊಂಡಿದ್ವಿ, ನಾವು ಜಾರಿ ಮಾಡ್ತೀವಿ ಅಂತಕ್ಕಂಥದ್ದನ್ನ ಅವರು ನಾಳೆ ಚರ್ಚೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ತಗೊಂಡಿದ್ದಾರೆ. ಆ ಒಳ ಮೀಸಲಾತಿಯನ್ನು ಮಾಡೋ ಸಂದರ್ಭದಲ್ಲಿ ಗೊಂದಲಗಳು ಉಂಟಾಗಿ, ತಾಂತ್ರಿಕ ಸಮಸ್ಯೆಗಳು ಉಂಟಾಗಿ, ಅದಕ್ಕೊಂದು ಕಮಿಟಿಯನ್ನ ಮುಖ್ಯ ಕಾರ್ಯದರ್ಶಿಗಳ ಒಂದು ಅವರ ಸಮ್ಮುಖದಲ್ಲಿ ಒಂದು ಕಮಿಟಿಯನ್ನ ಮಾಡಿದ್ರು, ರೋಸ್ಟರ್ನ ಸರಿ ಮಾಡ್ತೀವಿ ಅಂತ ಹೇಳಿ. ಅದು ನಾಳೆ ಆ ಒಂದು ರೋಸ್ಟರ್ ಹೇಗೆ ಮಾಡಬೇಕು ಅಂತ ಸಬ್ಮಿಷನ್ ಆಗ್ತಾ ಇದೆ. ನಮ್ಮ ಉದ್ದೇಶ ಇಷ್ಟೇ, ಒಳ ಮೀಸಲಾತಿ ಅಂತಕ್ಕಂಥ ವಿಷಯ ಕೇವಲ ಯಾವುದೋ 2 ಗುಂಪಿನ ಜಾತಿಗಳ ಸಮಸ್ಯೆ ಅಲ್ಲವೇ ಅಲ್ಲ. ಒಳ ಮೀಸಲಾತಿಯು ವಲಯ ಮತ್ತು ಮಾದಿಗ ಸಂಬಂಧಿತ ಜಾತಿಗಳಿಗೆ ಸಂಬಂಧಪಟ್ಟಂತೆ ಅಲ್ಲ, ಇದು 101 ಜಾತಿಗಳಿಗೂ ಸಂಬಂಧಪಟ್ಟಂಥದ್ದು. 101 ಜಾತಿಗಳಿಗೂ ಅನ್ಯಾಯ ಆಗದ ರೀತಿಯಲ್ಲಿ, 101 ಜಾತಿಗಳಿಗೂ ಯಾವುದೇ ರೀತಿಯಾದಂತಹ ಶೈಕ್ಷಣಿಕ, ಆರ್ಥಿಕ, ರಾಜಕೀಯ ವಿಷಯಗಳು ಏನೇ ಇರಲಿ ಯಾವುದೋ ತಾರತಮ್ಯ ಆಗದ ರೀತಿಯಲ್ಲಿ ಒಳ ಮೀಸಲಾತಿಯನ್ನು ಜಾರಿ ಮಾಡಿದ್ರೆ ನಮ್ದು ಯಾವುದೇ ರೀತಿಯಾದಂತಹ ಅಬ್ಜೆಕ್ಷನ್ ಇಲ್ಲ. ಆದರೆ ಮಾನ್ಯ ನ್ಯಾಯಮೂರ್ತಿಗಳು ಸಲ್ಲಿಸಿರ್ತಕ್ಕಂಥ ವರದಿ ಒಳಗಡೆ ದತ್ತಾಂಶಗಳು ಬಹಳ ಅಪೂರ್ಣವಾಗಿದೆ. ಜಾತಿಗಳನ್ನ ಸೆಗ್ರಿಗೇಷನ್ ಮಾಡಿ ABC ಅಂತೇಳಿ ಒಂದು ಅಸ್ಪೃಶ್ಯ ಸಮುದಾಯವನ್ನು ಗುಂಪುಗಳನ್ನಾಗಿ ಮಾಡಿರ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್ನ ತೀರ್ಪಿಗೆ ವಿರುದ್ಧವಾಗಿರ್ತದೆ. ಇದನ್ನು ನಾವು ಪದೇ ಪದೇ ಸರ್ಕಾರದ ಗಮನಕ್ಕೆ ತಂದಿದ್ದೇವೆ. ಯಾವುದೇ ಕಾರಣಕ್ಕೂ ನಾಗಮೋಹನ್ ದಾಸ್ ವರದಿಯಲ್ಲಿರ್ತಕ್ಕಂಥ ಅಂಕಿ ಅಂಶಗಳು ಸಮರ್ಪಕವಾಗಿಲ್ಲ. ಜೊತೆಗೆ ಜಾತಿಗಳನ್ನ ಅವರು ವರ್ಗೀಕರಣ ಮಾಡೋ ಸಂದರ್ಭದಲ್ಲಿ ಬಲಗೈ ಸಂಬಂಧಿಸಿದ ಜಾತಿಗಳನ್ನ ಎಡಗೈಗೆ ಹಾಕುವುದು, ಎಡಗೈ ಸಂಬಂಧಿಸಿದ ಜಾತಿಗಳನ್ನ ಬಲಗೈಗೆ ಹಾಕಿ, ಇವೆರಡಕ್ಕೂ ಸಂಬಂಧಿಸಿದ ಜಾತಿಗಳನ್ನ ಅಲಮಾರಿಗಳಿಗೆ ಹಾಕಿ, ಅಲಮಾರಿಗಳಿಗೂ ಅನ್ಯಾಯ ಆಗಿದೆ, ಮತ್ತು ಇನ್ನೊಂದು ಪ್ರಬಲ ಸಮುದಾಯಕ್ಕೂ ಅನ್ಯಾಯ ಆಗಿದೆ. ಯಾವುದೇ ಕಾರಣಕ್ಕೂ ಸರ್ಕಾರ ಸಾಮಾಜಿಕ ನ್ಯಾಯ ಕೊಡಬೇಕಾದಂಥ ಸರ್ಕಾರ, ಜವಾಬ್ದಾರಿಯುತವಾದಂಥ ಸರ್ಕಾರ ಇದೆಷ್ಟು ಕ್ಯಾಬಿನೆಟ್ಗಳನ್ನ ಮಾಡೋದು, ಮುಂದಕ್ಕೆ ಹಾಕೋದು, ಕ್ಯಾಬಿನೆಟ್ ಮಾಡೋದು, ಮುಂದಕ್ಕೆ ಹಾಕೋದು. ಈ ಎಡಗೈಗಳು ಹೋಗ್ತಿಲ್ಲ ಅಂತ ಬಲಗೈ ಮೇಲೆ ಹೇಳೋದು, ಬಲಗೈ ಹೋಗ್ತಿಲ್ಲ ಅಂತ ಎಡಗೈ ಮೇಲೆ ಹೇಳಿ ಇವತ್ತು ಪಾಪ ವಿದ್ಯಾರ್ಥಿಗಳ ಭವಿಷ್ಯ 56,000 ಹುದ್ದೆಗಳು ತುಂಬಲಿಲ್ಲ. ವಿದ್ಯಾರ್ಥಿಗಳು ಪರದಾಟ ಮಾಡ್ತಾರೆ, ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಲಿಕ್ಕೆ ತಯಾರಾಗಿದ್ದಾರೆ. ಅವ್ರ ಬದುಕೇನು, ಅವ್ರ ಭವಿಷ್ಯ ಏನು? ಈ ಒಳ ಮೀಸಲಾತಿಯನ್ನ ಅಂಕಿಅಂಶಗಳ ಆಧಾರದ ಮೇಲೆ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ರೆ, ಎಂಪರಿಕಲ್ ಡಾಟಾ ಮುಖಾಂತರ ಮಾಡಿ ಅಂತ ಹೇಳಿದ್ರೆ, ಇವ್ರೇನ್ ಮಾಡಿದ್ದಾರೆ, ಒಂದು ಅಂಕಿಅಂಶ ಕೂಗ್ಸೋದು, ಇನ್ನೊಂದು ಅಂಕಿಅಂಶ ಎತ್ತೋದು, ಅಲ್ಲಿಂದ ಕಿತ್ತಿ ಕಡೆಗೆ ಹಾಕೋದು, ಈ ಕಿತ್ತು ಅಲ್ಲಾಗ್ತಕ್ಕಂಥ ಕೆಲಸ ಮಾಡಿರೋದ್ರಿಂದ, ಜೊತೆಗೆ ಕ್ಯಾಬಿನೆಟ್ ನಲ್ಲಿ ಇರ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆ ಕ್ಯಾಬಿನೆಟ್ ನೋಟ್ ಶೀಟು ಒಂದು ಪ್ರವರ್ಗ ಏನಲ್ಲಿದ್ದದನ್ನ ಇದ್ದಕ್ಕಿದಂತೆ ಪ್ರವರ್ಗ ಬಿಗೆ ಹಾಕಿ ಏನ್ ಮಾಡಿದ್ದಾರೆ, ಒಂದು ಸಮುದಾಯವನ್ನು ಶಾಶ್ವತವಾಗಿ ನಾಶ ಮಾಡ್ತಕ್ಕಂಥ ಹುನ್ನಾರ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಹೋಗಿರ್ತಕ್ಕಂಥ ಕ್ಯಾಬಿನೆಟ್ ನೋಟ್ ಶೀಟು ಎ ಇದೆ, ಅಲ್ಲಿ ಸಚಿವ ಸಂಪುಟದ ಮುಂದೆ ಮಂಡಿಸಿರ್ತಕ್ಕಂಥದ್ದು ಬಿ ಇದೆ. ವಿಧಾನಸೌಧದಲ್ಲಿ ಮುಖ್ಯ ಕಾರ್ಯದರ್ಶಿಗಳಿರ್ತಾರೆ, DPR ಸೆಕ್ರೆಟರಿ, ಯಾರು ಇದನ್ನು ಮಾಡಿದವರು? ಇದು ಅತ್ಯಂತ ಕ್ರಿಮಿನಲ್ ಅಫೆನ್ಸ್. ಇದು ರಾಜ್ಯ ಸರ್ಕಾರದ ಮೇಲೆ ಕೆಟ್ಟ ವಾತಾವರಣ ಸೃಷ್ಟಿ ಮಾಡ್ತಕ್ಕಂಥ ಘಟನೆ. ಅದು ಪ್ರವರ್ಗ ಎನಲ್ಲಿ ಹೋಗಿದ್ದಂತಹ ಏನು ಒಂದು ಸಮುದಾಯವನ್ನ ಪ್ರವರ್ಗ ಬಿಗೆ ಹಾಕಿರ್ತಕ್ಕಂಥ ಕೆಲಸ ಇದೆಯಲ್ಲ, ಅದು ಸಂವಿಧಾನ ಬಾಹಿರ ಮತ್ತು ಪ್ರಜಾಪ್ರಭುತ್ವ ವಿರೋಧಿ ಕೆಲಸ. ಇಂಥದನ್ನು ಯಾರು ಮಾಡಿದ್ರು ಅಂತಕ್ಕಂಥದ್ದನ್ನ ಪ್ರಶ್ನೆ ಮಾಡಿದ್ರೆ ಒಬ್ಬರಲ್ಲೂ ಉತ್ತರ ಇಲ್ಲ. ಹಾಗಾಗಿ
ಈ ಒಂದು ಪ್ರವರ್ಗ ಎ ಇದ್ದದನ್ನ ಬಿ ಮಾಡೋದಲ್ಲದೆ ಇವಾಗ ರೋಸ್ಟರ್ನಲ್ಲಿ ಬಹಳ ಗೊಂದಲಗಳನ್ನ ಸೃಷ್ಟಿ ಮಾಡಿ ಇವತ್ತು ರೋಸ್ಟರ್ ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಈ ತರ ಮಾಡಿ ಯಾರಿಗೂ ಹುದ್ದೆಗಳು ಸಮರ್ಪಕವಾಗಿ ಸಿಗಬಾರದು ಆ ತರದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇನ್ನೆಷ್ಟು ದಿನಗಳ ಕಾಲ ಈ ಒಳ ಮೀಸಲಾತಿ ಗೊಂದಲ ಇಟ್ಟುಕೊಂಡು ಆ ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ಆಟ ಕಟ್ಟೋದು. ಅದಕ್ಕೆ ನಾವು ಇವತ್ತು ಒತ್ತಾಯ ಏನ್ ಮಾಡ್ತಿದ್ದೇವೆ ಸರ್ಕಾರಕ್ಕೆ, ಯಾಕೆ ನಿಮ್ಗೆ ಇಷ್ಟು ಸಮಸ್ಯೆ? ಆ ಸಮುದಾಯದ ಮುಖಂಡರನ್ನು ಕರೆದು ಈ ಸಮುದಾಯದ ಮುಖಂಡರನ್ನು ಕರೆದು ಕಮಿಟಿ ಮಾಡಿ ಹೋಗ್ರೆ ನೀವೇ ಅದೇನು ಒಪ್ಪಂದ ಮಾಡ್ಕೊಂಡು ನಮ್ಗೆ ಕೊಡ್ರೆ ನಾವು ವರದಿ ಜಾರಿ ಮಾಡ್ತೀವಿ ಅಂತ ಹೇಳಿ ನಿಮ್ಗೆ ಏನ್ ಕಷ್ಟ? ನಾವಿವತ್ತು ನಾವು ಮಾಡ್ತಕ್ಕಂಥ ಉದ್ದೇಶ ಇಷ್ಟೇ, ಎಂಪರಿಕಲ್ ಡಾಟಾ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸುಪ್ರೀಂ ಕೋರ್ಟ್ ತೀರ್ಪಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ರಾಜಕೀಯ ಹಿತಾಸಕ್ತಿಗೋಸ್ಕರ ಮನ ಬಂದಂತೆ ಯಾವುದೇ ನಿರ್ಧಾರಗಳನ್ನ ತೆಗೆದುಕೊಳ್ಬಾರ್ದು. ಇದು ಸುಪ್ರೀಂ ಕೋರ್ಟ್ ನಿಬಂಧನೆ ಇದೆ. ನಿಮ್ಮ ರಾಜಕೀಯ ಹಿತಾಸಕ್ತಿಗೋಸ್ಕರವಾಗಿ ಮನಸ್ಸಿಗೆ ತೋಚದಂಗೆ ನೀವೇನು ಮಾಡಕ್ ಬರಲ್ಲ ಅಂತ ಕೋರ್ಟ್ ಪುನರ್ ಪರಿಶೀಲನೆ ಮಾಡ್ತೀವಿ ನಾವು ಅಂತ ಹೇಳಿದೆ ಕೋರ್ಟ್. ಇದನ್ನು ತಮ್ಮ ಪತ್ರಿಕಾ ಹೇಳಿಕೆ ಮುಖಾಂತರ ನಾನು ದಾಖಲು ಮಾಡ್ತಾ ಇದ್ದೇನೆ. ಯಾವುದೊಂದು ಸಹ ಕಾನೂನುಬದ್ಧವಾಗಿರ್ಬೇಕು. ಎಂಪೆರಿಕಲ್ ಡಾಟಾವನ್ನ ನೀವು ಇಟ್ಕೊಳ್ಳಾರ್ದೇನೆ ಹೆಂಗೆ 15 ಮಾಡ್ತೀರಾ? ನಾವ್ ಹೇಳೋದು 15% ಇದೆ, ಜಾರಿ ಮಾಡಿ, ಎಲ್ರಿಗೂ ತುಂಬಲಿ, ಎಲ್ರಿಗೂ ನಮಗೂ 15% ಬಂದೇ ಬರುತ್ತೆ, ಜನರಲ್ ಅವ್ರಿಗೂ ಬಂದೇ ಬರುತ್ತೆ, ಯಾಕೆ ತೊಂದರೆ ಕೊಡ್ತೀರಾ? ಈ ಒಂದು ಉದ್ದೇಶ ಇಟ್ಕೊಂಡು ನಾವು ಪತ್ರಿಕಾಗೋಷ್ಠಿಯಲ್ಲಿ ಇವತ್ತು ಆಯೋಜನೆ ಮಾಡಿದ್ದೇವೆ. ಯಾವ ರೀತಿ ನೀವು 6 ಇದನ್ನ ತೀರ್ಮಾನ ಮಾಡಿದ್ರು ಹಾಗೆ ನಾಳೆ ತೆಗೆದುಕೊಳ್ತಕ್ಕಂಥ ತೀರ್ಮಾನ ಏನಿಲ್ಲ ಅದನ್ನು ಚರ್ಚೆ ಆಗ್ಬೇಕು. ಏಕಾಏಕಿ ಜಾರಿ ಮಾಡಂಗಿಲ್ಲ, ಎಲ್ಲರನ್ನು ಕರೆದು ಚರ್ಚೆ ಮಾಡಿ ಎಲ್ಲ ಸಮುದಾಯದವರೆಗೂ ಸಮರ್ಪಕವಾಗಿ ನ್ಯಾಯ ಸಿಗಬೇಕು. ಯಾವ ಸಮುದಾಯಕ್ಕೂ ಅನ್ಯಾಯ ಆಗೋ ಕೂಡುದು. ಇದು ನಮ್ಮ ಒಂದು ಭಿನ್ನ ಇದೆ ರಾಜ್ಯ ಸರ್ಕಾರಕ್ಕೆ. ಅದನ್ನು ಚರ್ಚೆ ಮಾಡಿ ಪಬ್ಲಿಕ್ ಡೊಮೇನ್ ಬಿಟ್ಟು ಜಾರಿ ಮಾಡಿ. ಹಳೆ ಮೀಸಲಾತಿ ಜಾರಿ ಮಾಡಿದ್ರೆ ಇಲ್ಲ ಸಮಯ ಹಿಡಿಯುತ್ತೆ, ಇದು ಆಗೋದಿಲ್ಲ ಅಂದ್ರೆ ಹಳೆ ಮೀಸಲಾತಿ ಜಾರಿ ಮಾಡಿ ಹುದ್ದೆಗಳನ್ನ ತುಂಬಿ. ಪರಮ ಪೂಜ್ಯ ಸ್ವಾಮೀಜಿಗಳು ಈ ಇಶ್ಯೂ ಬಗ್ಗೆ ಇಲ್ಲಿ ತನಕ ಸಾದರಪಡಿಸಿದಂತಹ ವಿಷಯದಲ್ಲಿ ನಾನು ಕೂಡ ಒತ್ತಾಸೆಯಾಗಿ ಇದ್ದೇನೆ. ಕರ್ನಾಟಕದ ರಾಜ್ಯಾಂಗದ ಇತಿಹಾಸದಲ್ಲಿ ಇಡೀ ಭಾರತವೇ ತಿರುಗಿ ನೋಡುವಂಥ ಐತಿಹಾಸಿಕ ಪ್ರಮಾದವನ್ನು CM CS ಮಾಡಿದ್ದಾರೆ ಅಂತ ನಾನು ಆಪಾದನೆಯನ್ನು ಮಾಡೋದಕ್ಕೆ ಇಷ್ಟಪಡ್ತೇನೆ. ಅಂದರೆ ಇದು ನನ್ನ ಸ್ವಂತ ಇಷ್ಟ ಅಲ್ಲ, ಅವರು ಮಾಡಿರೋ ಪ್ರಮಾದಕ್ಕೋಸ್ಕರ ನಾನು ಒಬ್ಬ ಪ್ರಜಾಪ್ರತಿನಿಧಿಗಳು ಮಾಡಿರ್ತಕ್ಕಂಥ ಪ್ರಮಾದಕ್ಕೋಸ್ಕರ ನಡೆಯಬಾರದ ಘಟನೆ ಈ ಇಶ್ಯೂ ಒಳ ಮೀಸಲಾತಿಯಲ್ಲಿ ನಡೆದಿರೋದ್ರಿಂದ ನಾನು ಈ ಆಪಾದನೆಯನ್ನು ನಡೆದಿರೋ ದೃಷ್ಟಿಯಿಂದ ನಾನು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಬಿಟ್ಟರೆ ರಾಜ್ಯಾಂಗದ ವಿಚಾರದಲ್ಲಾಗಲಿ ಸಂವಿಧಾನದ ವಿಷಯದಲ್ಲಾಗಲಿ ವೈಯಕ್ತಿಕವಾಗಿ ಸಿದ್ದರಾಮಯ್ಯರ ಮೇಲೆ ಅಥವಾ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಮೇಲೆ ಯಾವುದೇ ಹಿತಾಸಕ್ತಿಗಳು ನಮ್ಮವು ಇಲ್ಲ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.